ಎಲ್ಲರಿಗೂ ಶುಭ ಮುಂಜಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 8, 9 ಎರಡೂ ತರಗತಿಯ 8ನೇ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಎನ್ನುವಂತಹ ಒಂದು ಅಧ್ಯಾಯವನ್ನು ಪೂರ್ಣಗೊಳಿಸಿದ್ವಿ. ನಿನ್ನೆ 9ನೇ ತರಗತಿಯ ಸಂಖ್ಯಾ ಪದ್ಧತಿ ಎನ್ನುವಂಥ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ವಿ. ಇವತ್ತು 10ನೇ ತರಗತಿಯ 2ನೇ ಅಧ್ಯಾಯವಾದ ಭಾಗ 1ರಲ್ಲಿ 2ನೇ ಅಧ್ಯಾಯವಾದಂತಹ ತ್ರಿಭುಜಗಳು ಅನ್ನುವಂತಹ ಒಂದು ಅಧ್ಯಾಯದ ಮೇಲೆ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ನೀವು ತ್ರಿಭುಜಗಳ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ನೀವು ಕೆಲವು ವಿಷಯಗಳನ್ನ 8 ಮತ್ತು 9ರಲ್ಲಿ ತಿಳ್ಕೊಂಡಿದ್ದೀವಿ. ಅದು ಸಮರೂಪ ತ್ರಿಭುಜಗಳಿರ್ಬೋದು, ತ್ರಿಭುಜಗಳ ವಿಧಗಳಿರ್ಬೋದು, ಆ ತ್ರಿಭುಜದ ವಿಧಗಳನ್ನ ಯಾವ ರೀತಿಯಾಗಿ ನಾವು ನೋಡ್ತಾ ಹೋಗ್ತೇವೆ ಅಂತ. ಹಾಗೆ ಇನ್ನು ಈ ಒಂದು ತರಗತಿಯಲ್ಲಿ ನಾವು ಆ ತ್ರಿಭುಜಗಳ ಅಧ್ಯಾಯದ ಮೇಲೆ ನೋಡಿ, 10ನೇ ತರಗತಿಯಲ್ಲಿ ಭಾಗ 1ರಲ್ಲಿ 2ನೇ ಅಧ್ಯಾಯ ಟ್ರಯಾಂಗಲ್ಸ್ ಅಥವಾ ತ್ರಿಭುಜಗಳು ಅಂತ ಕರಿತೇವೆ. ಈ ಒಂದು ತ್ರಿಭುಜಗಳ ಮೇಲೆ ನಾವು ಕೆಲವು ಪರಿಕಲ್ಪನೆಗಳನ್ನು ಅಥವಾ ಕಲಿಕಾಂಶಗಳನ್ನ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇದರಲ್ಲಿ ಸುಮಾರು 4 ಪ್ರಮೇಯಗಳು ಬರ್ತವೆ. ಆ 4 ಪ್ರಮೇಯಗಳಲ್ಲಿ ಯಾವುದಾದರೂ ಒಂದು ಪ್ರಮೇಯವನ್ನ 4 ಅಥವಾ 5 ಅಂಕಗಳಿಗೆ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾರೆ. ಖಂಡಿತವಾಗಿ 4ರಲ್ಲಿ ಒಂದು ಪ್ರಮೇಯ ಇದ್ದೇ ಇರುತ್ತೆ. ಯಾವುದೇ ಪ್ರಮೇಯವನ್ನ ನಾವು ಕಲಿಬೇಕಾದ್ರೆ ಆ ಪ್ರಮೇಯವನ್ನ ಕಂಠಪಾಠ ಮಾಡಕ್ ಹೋಗ್ಬಾರ್ದು. ಅಲ್ಲಿ ಏನಿದೆ ಪರಿಕಲ್ಪನೆ, ಏನ್ ಕಾನ್ಸೆಪ್ಟ್ ಇದೆ ಅದನ್ನ ಅರ್ಥ ಮಾಡ್ಕೊಂತ ಹೋಗ್ಬಿಟ್ರೆ ಯಾವತ್ತೂ ಕೂಡ ಪ್ರಮೇಯ ನಮಗೆ ಕಷ್ಟ ಅನ್ಸೋದಿಲ್ಲ. ಹಾಗಾದ್ರೆ ಇಲ್ಲಿ ತ್ರಿಭುಜಗಳು ಅನ್ನುವಂತ ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಸಮರೂಪ ಆಕೃತಿಗಳು ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನು ಸಮರೂಪ ಆಕೃತಿಗಳು? ಸಮರೂಪ ಅಂದ್ರೆ ರೂಪ ಅಂದ್ರೆ ಗೊತ್ತಿದೆ ನಿಮಗೆ. ಅದನ್ನ ನೋಡಿದಾಗ ಒಂದು ತ್ರಿಭುಜವನ್ನ ತೆಗೆದುಕೊಳ್ತೇನೆ, ಇನ್ನೊಂದು ತ್ರಿಭುಜವನ್ನೇ ತೆಗೆದುಕೊಳ್ಬೇಕು. ಅದು ಸಮರೂಪವನ್ನ ಹೊಂದಿರಬೇಕು. ಅವುಗಳನ್ನ ಸಮರೂಪಿಗಳು ಅಂತ ಕರಿತೀವಿ. ಉದಾಹರಣೆಗೆ ತ್ರಿಭುಜ ತೆಗೆದುಕೊಂಡು ಇನ್ನೊಂದ್ ಕಡೆ ವರ್ಗವನ್ನ ತೆಗೆದುಕೊಂಡ್ರೆ ಅವು ಸಮರೂಪಿ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಸಮರೂಪ ಆಕೃತಿಗಳು, ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪಗಳಾಗಬೇಕಾದ್ರೆ, ಬಾಹುಗಳ ಸಂಖ್ಯೆ ಒಂದೇ ಅಂದ್ರೆ ತ್ರಿಭುಜವನ್ನ ತೆಗೆದುಕೊಂಡ್ರೆ ತ್ರಿಭುಜಗಳಲ್ಲಿ 3 ಬಾಹುಗಳು ಬರುತ್ತೆ, ಇನ್ನೊಂದು ತ್ರಿಭುಜವನ್ನು ತೆಗೆದ್ರೆ 3 ಬಾಹುಗಳು ಬರುತ್ತೆ. ಅದನ್ನ ಬಿಟ್ಟು ನಾವು ಒಂದು ತ್ರಿಭುಜ ಇನ್ನೊಂದು ವರ್ಗವನ್ನ ತೆಗೆದುಕೊಂಡ್ರೆ ಆ ತ್ರಿಭುಜದಲ್ಲಿ 3 ಬಾಹುಗಳಿರ್ತವೆ, ಅದರ ವರ್ಗದಲ್ಲಿ 4 ಬಾಹುಗಳಿರ್ತವೆ. ಅಂತವುಗಳನ್ನ ತೆಗೆದುಕೊಳ್ಬಹುದು. ಆ 2 ಆಕೃತಿಗಳು ಸಮರೂಪ ಅಂತ ಹೇಳಬೇಕಾದ್ರೆ ಒಟ್ಟ ನೋಡಿ, ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕು. ಅಂದ್ರೆ 2 ತ್ರಿಭುಜಗಳು ಸಮರೂಪಿಗಳಾಗಬೇಕಂದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಬಾಹುಗಳ ಅನುರೂಪ ಸಮವಾಗಿರಬೇಕು, ಬಾಹುಗಳ ಅನುಪಾತ ಸಮವಾಗಿರಬೇಕು ಅಥವಾ ಸಮಾನುಪಾತದಲ್ಲಿದ್ರೆ ಅಂತಹ ಆಕೃತಿಯನ್ನ ಏನಂತ ಕರಿತೇವೆ ನಾವು? ಸಮರೂಪ ಆಕೃತಿಗಳು. ಇಲ್ಲಿ ಅನುರೂಪ ಕೋನಗಳು ಸಮನಾಗಿರಬೇಕು. ಅಂದ್ರೆ 2 ತ್ರಿಭುಜವನ್ನು ತೆಗೆದುಕೊಳ್ತೇವೆ ಅಥವಾ 2 ವೃತ್ತಗಳನ್ನ ತೆಗೆದುಕೊಳ್ಳೋಣ, 2 ಆಯತ ಅಥವಾ ಯಾವುದಾದ್ರೂ ತೆಗೆದುಕೊಳ್ಳಿ. ಇಲ್ಲಿ ನಾನು 2 ಪುಸ್ತಕವನ್ನು ತೆಗೆದುಕೊಂಡಿದ್ದೀನಿ. ಈ
ಈ ಎರಡು ಪುಸ್ತಕಗಳು ಸಮರೂಪಿ ಆಗ್ಬೇಕಾದ್ರೆ ಇದು ಒಂದು ಆಕೃತಿ ಕಾಣ್ತಿದೆ ಅಲ್ವಾ, ಇದು ಒಂದು ಆಕೃತಿ, ಇದು ಒಂದು ಆಕೃತಿ. ಈ ಆಕೃತಿಗಳು ಸಮರೂಪಿ ಅನ್ಬೇಕಾದ್ರೆ ಇವುಗಳು ಕೋನಗಳು ಕಾಣ್ತವೆ. ಇದೊಂದು ಕೋನ, ಇದೊಂದು ಕೋನ, ಇವು ಕೋನ ಅಂತ ಅನ್ಕೊಳ್ತೇವೆ. ಅವುಗಳು ಕೋನಗಳಾಗಿರ್ತವೆ. ಇಲ್ಲಿ ಅನುರೂಪ ಕೋನಗಳು ಸಮವಾಗಿರ್ಬೇಕು. ಅನುರೂಪ ಕೋನ ಅಂದ್ರೆ ಹೇಗೆ ನೋಡಿ, ಈ ಆಕೃತಿಯಲ್ಲಿ ಈ ಕೋನಕ್ಕೆ ಈ ಕೋನ, ಈ ಆಕೃತಿಯ ಕೋನ ಅನುರೂಪ. ಒಂದ್ರ ಮೇಲೆ ಒಂದಿಟ್ಟಾಗ ಯಾವ ಕೋನದ ಮೇಲೆ ಯಾವ ಕೋನ ಕೂರುತ್ತಲ್ವಾ, ಅವುಗಳು ಆ ಒಂದು ಕೋನಗಳ ಅನುರೂಪ ಅಂತ ಕರಿತೀವಿ. ಕೊಟ್ಟಿದ್ದಾರೆ ಅನುರೂಪ ಕೋನಗಳು ಸಮವಾಗಿರ್ಬೇಕು. ನೋಡಿ, ಈ ಆಕೃತಿಯ ಈ ಕೋನ ಹಿಂಗಿಟ್ಟಾಗ ಈ ಆಕೃತಿಯಲ್ಲಿ ಈ ಕೋನದ ಮೇಲೆ ಕೂತ್ಕೊಳ್ಳೋದು ಅಲ್ವಾ, ಈ ಕೋನಗಳು ಸಮವಾಗಿರ್ಬೇಕು. ಹಾಗಾದ್ರೆ ನೋಡಿ, ಮೊದಲನೇ ಆಕೃತಿಯಲ್ಲಿ ಈ ಕೋನ ಅನುರೂಪ ಆಯ್ತು, ಈ ಕೋನಕ್ಕೆ ಈ ಕೋನ ಅನುರೂಪ ಆಯ್ತು, ಈ ಕೋನಕ್ಕೆ ಈ ಕೋನ ಅನುರೂಪ ಆಯ್ತು. ಈ ರೀತಿ ಅನುರೂಪ ಕೋನಗಳು ಸಮನಾಗಿರಬೇಕು. ನಂತರ ಆ ಆಕೃತಿಯ ಬಾಹುಗಳ ಅನುಪಾತ ಸಮವಾಗಿರಬೇಕು. ಆಗ ಮಾತ್ರ ನಾವು ಇರುವಂತಹ ಒಂದು ಬಹುಭುಜಾಕೃತಿ ಸಮರೂಪಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ತ್ರಿಭುಜದ ಬಗ್ಗೆ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. 3 ಬಾಹುಗಳು ಇರ್ತವೆ, 3 ಕೋನಗಳು ಇರ್ತವೆ, ತ್ರಿಭುಜದ ಒಳಕೋನಗಳು ಮತ್ತು 180 ಡಿಗ್ರಿ ಇರ್ತವೆ. ಇವೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರ. ಇನ್ನು ಅಭ್ಯಾಸಕ್ಕೆ ಹೋದಾಗ ಇಲ್ಲಿ ಅಭ್ಯಾಸವನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಭ್ಯಾಸದಲ್ಲಿ ಪ್ರಶ್ನೆ ಏನಿದೆ, ಕಾಣ್ತಿದೆ ಅಲ್ವಾ, ಇಲ್ಲಿ ಅಭ್ಯಾಸ 1.1 ಎಲ್ಲಾ ವೃತ್ತಗಳು ಡ್ಯಾಶ್ ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನ ಆರಿಸಿ ಬಿಟ್ಟ ಪದ ತುಂಬಿರಿ. ಎಲ್ಲಾ ವೃತ್ತಗಳು ಯಾವ ರೀತಿ ಇರ್ತವೆ, ಸಮರೂಪನೋ ಸರ್ವಸಮನೋ ಅಂತ ಪ್ರಶ್ನೆ. ಯೋಚನೆ ಮಾಡಿ ಯಾವ್ದು ಇರ್ಬೋದು. ಮೊದಲನೇ ಪ್ರಶ್ನೆ ಹೇಳ್ತಿದ್ದೀನಿ, ಎಲ್ಲಾ ವೃತ್ತಗಳು ಡ್ಯಾಶ್ ಯೋಚನೆ ಮಾಡಿದ್ರ. ಅಭ್ಯಾಸ 1.1ರಲ್ಲಿ ಮೊದಲನೇ ಪ್ರಶ್ನೆ, ಎಲ್ಲಾ ವೃತ್ತಗಳು ಡ್ಯಾಶ್ ಅಂದ್ರೆ ಎಲ್ಲಾ ವೃತ್ತಗಳು ಸರ್ವಸಮ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ತ್ರಿಜ್ಯಗಳು ಬೇರೆ ಬೇರೆ ಇರೋದ್ರಿಂದ ವೃತ್ತಗಳ ಅಳತೆ ಕೂಡ ಬೇರೆ ಆಗುತ್ತೆ. ಹಾಗಾಗಿ ಎಲ್ಲಾ ವೃತ್ತಗಳು ಸಮರೂಪ, ಒಂದೇ ರೂಪವನ್ನ ಹೊಂದಿರುತ್ತೆ. ಆದ್ರೆ ಗಾತ್ರ ಅಂತ ಏನ್ ಕರಿತೀವಿ ಅದರಲ್ಲಿ ವ್ಯತ್ಯಾಸವನ್ನ ಆಗಿರುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆಯನ್ನು ನೋಡಿದ್ರೆ ಎಲ್ಲಾ ವೃತ್ತಗಳು ಸಮರೂಪವಾಗಿರುತ್ತವೆ. ಎರಡನೇದು, ಎಲ್ಲಾ ವರ್ಗಗಳು. ನೀವೇ ಹೇಳಬಹುದಲ್ವಾ, ಎಲ್ಲಾ ವರ್ಗಗಳು ಏನಾಗಿರುತ್ತೆ, ಅವು ಕೂಡ ಸಮರೂಪವನ್ನ ಹೊಂದಿರುತ್ತೆ ಹೊರತು ಸರ್ವಸಮ ಅಲ್ಲ. ಕೆಲವೊಂದು ವರ್ಗ ಎಲ್ಲಾ ಭಾವಗಳು 2 ಸೆಂಟಿಮೀಟರ್ ಇದ್ರೆ ಇನ್ನೊಂದು ವರ್ಗದಲ್ಲಿ ಎಲ್ಲಾ ಭಾವಗಳು 3 ಸೆಂಟಿಮೀಟರ್ ಇರಬಹುದು. ಆದರೆ ಅವುಗಳು ಸರ್ವಸಮ ಆಗಲ್ಲ. ನೋಡ್ಲಿಕ್ಕೆ ವೃತ್ತದ ತರ ಮೀನ್ಸ್ ವೃತ್ತ ಆಗಿರುತ್ತೆ, ಆದ್ರೆ ಅವು ಸರ್ವಸಮ ಅಲ್ಲ, ಗಾತ್ರದಲ್ಲಿ ಬೇರೆ ಆಗ್ತವೆ. ಹಾಗಾಗಿ ಸಮರೂಪ, ಒಂದೇ ರೂಪವನ್ನ ಹೊಂದಿರುತ್ತೆ, ಆದ್ರೆ ಅಳತೆಯಲ್ಲಿ ಒಂದೇ ರೂಪವನ್ನ ಹೊಂದಿರೋದಿಲ್ಲ. ಒಂದು ವರ್ಗ ಚಿಕ್ಕದಿರಬಹುದು, ಇನ್ನೊಂದು ವರ್ಗ ದೊಡ್ಡದಿರಬಹುದು, ಆದ್ರೆ ವರ್ಗ ಅನ್ನುವಂತ ರೂಪ ಏನಿದೆ ಅದು ಎಲ್ಲಾ ವರ್ಗಗಳು ಒಂದೇ ರೀತಿಯಾಗಿ ಇರ್ತವೆ. ಇನ್ನು ಮೂರನೇ ಓದಿ, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಂತಹ ತ್ರಿಭುಜಗಳು ಸಮರೂಪ ಹೊಂದಿರ್ತವೆ? ಎಂತಹ ತ್ರಿಭುಜಗಳು ಸಮರೂಪ ಹೊಂದಿರ್ತವೆ ಅಂದ್ರೆ ಎಲ್ಲ ತ್ರಿಭುಜಗಳು
ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲಾ ಸಮಬಾಹು ತ್ರಿಭುಜಗಳು ಸಮರೂಪಗಳಾಗಿರ್ತವೆ. ಅರ್ಥ ಆಗ್ತಿದೆನಾ? ಎಲ್ಲಾ ಸಮಬಾಹು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಇನ್ನು 4ನೇ ನೋಡಿದ್ರೆ, ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ, ಅಂದ್ರೆ ಬಾಹುಗಳ ಸಂಖ್ಯೆ ಒಂದೇ ಇರುತ್ತೆ, ತ್ರಿಭುಜ ಅಂದ್ರೆ ಇನ್ನೊಂದು ತ್ರಿಭುಜನೇ ಇರುತ್ತೆ. ಬಾಹುಗಳ ಸಂಖ್ಯೆ ಒಂದೇ ಇರುತ್ತೆ ಅಂದ್ರೆ, ಉದಾಹರಣೆಗೆ ಒಂದು ತ್ರಿಭುಜವನ್ನು ತೆಗೆದುಕೊಂಡ್ರೆ ಮೊದಲನೇ ತ್ರಿಭುಜದ ಬಾಹುಗಳು 3, ಎರಡನೇ ತ್ರಿಭುಜದ ಬಾಹುನು 3 ಇರ್ತವೆ. ಹಾಗಾಗಿ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಅದರ ಅನುರೂಪ ಕೋನಗಳೇನಾಗಿರಬೇಕು? ಸಮವಾಗಿರಬೇಕು ಅಲ್ವಾ? ಈ ಹಿಂದೆ ನಾನು ಹೇಳಿದೆ, ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದ್ರೆ ಮೊದಲನೇ ಕಂಡೀಷನ್ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಇನ್ನೊಂದು, ಅದರ ಅನುರೂಪ ಬಾಹುಗಳು ಏನಾಗಿರಬೇಕು? ಸಮಾನುಪಾತದಲ್ಲಿರಬೇಕು. ಆವಾಗ ಮಾತ್ರ ಅಲ್ಲಿ ಎರಡು ಬಹುಭುಜಾಕೃತಿಗಳು ಸಮರೂಪವಾಗ್ತವೆ. ಹೊರತು ಈ ಎರಡೂ ಕಂಡೀಷನ್ ಅನ್ನ ಅದು ಹೊಂದ್ಕೊಳ್ಳಿಲ್ಲ ಅಂದ್ರೆ ಎರಡು ಬಹುಭುಜಾಕೃತಿಗಳು ಯಾವತ್ತೂ ಕೂಡ ಸಮರೂಪ ಅಥವಾ ಸಮರೂಪಿ ಅಂತ ನಾವು ಹೇಳೋಕೆ ಆಗೋದಿಲ್ಲ. ಇನ್ನು ಎರಡು ವಿಭಿನ್ನ ಉದಾಹರಣೆಗಳನ್ನ ಕೊಡಿ. ಹಾಗಾದ್ರೆ ಒಂದು ಜೊತೆ ಸಮರೂಪ ಆಕೃತಿಗಳು. ಅರ್ಥ ಆಗ್ತಿದೆ ಅಲ್ವಾ? ಒಂದು ಜೊತೆ ಸಮರೂಪ ಆಕೃತಿಗಳಿಗೆ ಉದಾಹರಣೆ ಕೊಡಿ. ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳಿಗೆ ಉದಾಹರಣೆ ಕೊಡಿ. ನೀವೇ ಕೊಡಬಹುದು. ಒಂದು ಜೊತೆ ಸಮರೂಪ ಆಕೃತಿ ಅಂತ ನಾವು ಉದಾಹರಣೆ ಕೊಡೋದಾದ್ರೆ ತ್ರಿಭುಜ, ಎರಡು ತ್ರಿಭುಜಗಳು ಸಮರೂಪ ಆಕೃತಿಗಳು. ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು ಅಂದ್ರೆ ಒಂದು ತ್ರಿಭುಜ, ಇನ್ನೊಂದು ಚತುರ್ಭುಜ. ಅವೆರಡು ಸಮರೂಪವಲ್ಲದ ಆಕೃತಿಗಳು. ಈ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. ಸಮರೂಪ ಹೌದಾ? ನೋಡಿ, ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀರಾ ಇದನ್ನ? ನೀವೇ ಈ ಚಿತ್ರವನ್ನು ನೋಡಿ ಮುಂದಿನ ತರಗತಿಯಲ್ಲಿ ಹೇಳಬೇಕು. ಯೋಚನೆ ಮಾಡಿ, ಹೌದು ಅವರು ಇನ್ನೊಂದು ಟೈಮ್ ನೋಡಿ. ಕೆಳಗಿನ ಚತುರ್ಭುಜಗಳು ಸಮರೂಪವೇ ಅಥವಾ ಇಲ್ಲವೇ ತಿಳಿಸಿ. ನಾವು ಬರೀ ಹೌದು ಅಲ್ಲ ಅಂದ್ಬಿಟ್ರೆ ಅಲ್ಲ, ಅದಕ್ಕೆ ಕಾರಣನೂ ಕೂಡ ನಾವು ಹೇಳ್ಬೇಕಾಗುತ್ತೆ. ಇಲ್ಲಿ ಏನನ್ನ ನಾವು ಹೇಳ್ಬೋದು ಅಂದ್ರೆ, ಈ ಎರಡೂ ಆಕೃತಿಗಳು ಇದು ನೋಡ್ಲಿಕ್ಕೆ ಯಾವ ರೀತಿ ಇದೆ ಅಂದ್ರೆ ಸಮಾಂತರ ಚತುರ್ಭುಜ ರೀತಿ ಇದೆ, ಇದು ವರ್ಗ ರೀತಿ ಇದೆ. ವರ್ಗ ಕೂಡ ಒಂದು ಚತುರ್ಭುಜ, 4 ಬಾಹು ಹೊಂದಿರುತ್ತೆ. ಇವೆರಡನ್ನ ನೋಡಿದಾಗ ಸಮರೂಪತೆ ಹೊಂದಿಲ್ಲ ಅಂತ ಹೇಳ್ಬೋದು. ಕಾರಣ ಏನಿರ್ಬೋದು ಅಂದ್ರೆ, ನಾವು ಎರಡು ಆಕೃತಿಗಳು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಂದ್ರೆ ಎರಡು ಕಂಡೀಷನ್ ಇತ್ತು. ಒಂದು, ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮವಾಗಿರ್ಬೇಕು. ಒಂದು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಅದರಲ್ಲಿ ಯಾವುದಾದ್ರೂ ಇದು ಹೊಂದ್ಕೊಳ್ಳುತ್ತಾ ಅನ್ನೋದನ್ನ ಗಮನಿಸಿ. ಸಮರೂಪ ಅಂತೂ ಅಲ್ಲ, ನಾನೇ ಹೇಳ್ಬಿಟ್ಟಿದ್ದೇನೆ. ಅವೆರಡು ಕಂಡೀಷನ್ ಒಪ್ಪುತ್ತಾ ಇದು? ಯೋಚನೆ ಮಾಡಿ. ಇಲ್ಲಿ ಆ ಎರಡೂ ಕಂಡೀಷನ್ ಅನ್ನ ಇದು ಒಪ್ಪೋದಿಲ್ಲ. ಹೇಗೆ ಅಂದ್ರೆ, ಮೊದಲನೇ ಕಂಡೀಷನ್ ಅನುರೂಪ ಕೋನಗಳು ಸಮನಾಗಿರಬೇಕು. ಈ ಎಸ್ ಅನ್ನೋದಕ್ಕೆ ಅನುರೂಪ ಕೋನ ಡಿ ಅನ್ಕಂದ್ರೆ ಅದು ಸಮನೇ ಇಲ್ಲ. ಇಲ್ಲಿ ಕೋನನೇ ಬೇರೆ ಬರುತ್ತೆ, ಇದರ ಅನುರೂಪ ಕೋನನೇ ಬೇರೆ ಬರುತ್ತೆ. ಅದೇ ರೀತಿ ಆ ಕೋನವನ್ನು ನೋಡಿದಾಗ ಇದರಲ್ಲಿ ಸಿ ಅನುರೂಪ ಕೋನ ಅನ್ಕಂದ್ರೆ ಅದು ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಎರಡೂ ಆಕೃತಿಗಳನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಎರಡೂ ಆಕೃತಿಯಲ್ಲೂ ಕೂಡ ಅನುರೂಪ ಕೋನಗಳು
ಸಮವಿಲ್ಲ. ಹಾಗಾಗಿ ಒಂದೇ ಕಂಡೀಷನ್, ಮೊದಲನೇ ಕಂಡೀಷನ್ ಇದು ಹೊಂದೋದಿಲ್ಲ. ಇನ್ನೊಂದು ಎರಡನೇ ಕಂಡೀಷನ್ ನೋಡೋದಾದ್ರೆ ಅನುರೂಪ ಬಾಹುಗಳ ಅನುಪಾತವನ್ನ ನೋಡಿದಾಗ ಅದು ಕೂಡ ಇದು ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಕೊಟ್ಟಿರುವಂತಹ ಚತುರ್ಭುಜ ಅನ್ನುವಂತ ಆಕೃತಿ ಇದು ಸಮರೂಪ ಆಗಿಲ್ಲ ಅಂತ ನಾವು ನಿರ್ಧಾರ ಮಾಡಬಹುದು. ಅರ್ಥ ಆಗಿದಲ್ವಾ? ಇನ್ನು ತ್ರಿಭುಜಗಳ ಸರ್ವಸಮತೆ, ತ್ರಿಭುಜಗಳ ಸಮರೂಪತೆ. ಇಲ್ಲಿ ತ್ರಿಭುಜಗಳ ಸಮರೂಪತೆ ಅಂದ್ರೆ ಇಲ್ಲಿವರೆಗೂ ನಾವು ಯಾವುದಾದ್ರೂ ಬಹುಭುಜಾಕೃತಿಯ ಸಮರೂಪತೆಯನ್ನ ನೋಡಿದ್ವಿ. ಇಲ್ಲಿ ತ್ರಿಭುಜಗಳ ಸಮರೂಪತೆಯನ್ನು ಮಾತ್ರ ನೋಡ್ತಾ ಹೋಗ್ತೇವೆ. ಎರಡು ತ್ರಿಭುಜಗಳು ಸಮರೂಪಿ ಆಗಬೇಕಾದ್ರೆ ಯಾವ ರೀತಿ ಇರಬೇಕು ಅವೆರಡು ತ್ರಿಭುಜಗಳು ಅಂದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಇಟ್ ಮೀನ್ಸ್ ಅನುಪಾತ ಸಮ ಅನ್ನೋದನ್ನ ಸಮಾನುಪಾತ ಅಂತ ಕರಿತೇವೆ ನಾವು. ಸಮಾನುಪಾತವಾಗಿರಬೇಕು. ಅದೇ ನಾವು ಹಿಂದೆ ಹೇಳಿದ್ವಲ್ಲ, ಸಮರೂಪಿ ಆಕೃತಿಗಳು ಬಹುಭುಜಾಕೃತಿಗಳು ಅಂದ್ರೆ ಅದನ್ನೇ ನಾವು ಏನಂತ ಕರಿತೀವಿ, ತ್ರಿಭುಜಕ್ಕೆ ಹೋಲಿಕೆ ಮಾಡಿದಾಗ ತ್ರಿಭುಜದಲ್ಲೂ ಕೂಡ ಅಷ್ಟೇ ಆ ಎರಡೂ ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅವುಗಳ ಬಾಹುಗಳು ಹೆಂಗಿರ್ಬೇಕಪ್ಪ ಅಂದ್ರೆ ಸಮಾನುಪಾತದಲ್ಲಿದ್ರೆ ಮಾತ್ರ ಅದನ್ನ ಸಮರೂಪ ತ್ರಿಭುಜ ಅಂತ ಕರೆಯುವುದು. ಇಲ್ಲ ಅಂದ್ರೆ ಅದನ್ನ ಸಮರೂಪ ತ್ರಿಭುಜ ಅಂತೇಳಿ ನಾವು ಕರೆಯಕ್ಕೆ ಬರೋದಿಲ್ಲ. ಇನ್ನು ಮೂಲ ಸಮಾನುಪಾತತೆಯ ಪ್ರಮೇಯ, ಥೇಲ್ಸ್ ನ ಪ್ರಮೇಯ ತುಂಬಾ ಇಂಪಾರ್ಟೆಂಟ್ ಇದು ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮೊದಲನೇ ಪ್ರಮೇಯ. ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ ಅಥವಾ ಥೇಲ್ಸ್ ನ ಪ್ರಮೇಯ ಅಂತ ನಾವು ಕರಿತೀವಿ. ಹೇಳಿಕೆಯನ್ನ ಓದ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಹೇಳಿಕೆ ಕಾಣ್ತಿದೆ ಅಲ್ವಾ? ತ್ರಿಭುಜದ ಎರಡೂ ಬಾಹುಗಳನ್ನು, ಹೇಳಿಕೆ ತುಂಬಾ ಇಂಪಾರ್ಟೆಂಟ್, ತ್ರಿಭುಜದ ಎರಡೂ ಬಾಹುಗಳನ್ನು ಜಸ್ಟ್ ನೀವು ಒಂದು ತ್ರಿಭುಜವನ್ನ ಊಹಿಸ್ಕೊಳ್ಳಿ, ಅಂದ್ರೆ ಇಮೇಜ್ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ತ್ರಿಭುಜದ ಎರಡೂ ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡೂ ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇಲ್ಲಿ ಹೇಳಿಕೆಗೂ ಚಿತ್ರಕ್ಕೂ ಕಂಪ್ಯಾರಿಸನ್ ಹೇಳ್ತಾ ಹೋಗ್ತೇನೆ ನಿಮಗೆ. ಕಾಣ್ತಿದೆ ಅಲ್ವಾ? ಈಗ ನೋಡಿ ಹೇಳಿಕೆ ಏನ್ ಹೇಳುತ್ತೆ, ತ್ರಿಭುಜದ ಎರಡೂ ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ನೋಡಿ, ಇದು ಒಂದು ತ್ರಿಭುಜ ಎ ಬಿ ಸಿ, ತ್ರಿಭುಜದ ಎರಡು ಬಾಹು ಎ ಬಿ ಮತ್ತು ಎ ಸಿ ಬಾಹುವನ್ನು ತೆಗೆದುಕೊಳ್ತೇನೆ ನಾನು. ತ್ರಿಭುಜದ ಎರಡು ಬಾಹು ಅಂದ್ರೆ ಯಾವ ಬಾಹು? ಎ ಬಿ ಮತ್ತು ಎ ಸಿ ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ, ಈ ಡಿ ಮತ್ತು ಈ ಬಿಂದು ಅನ್ಕೊಳ್ಳಿ, ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಬಾಹು ನೋಡಿ, ಇವೆರಡು ಛೇದಿಸುವಂತೆ ಈ ರೇಖೆಯನ್ನು ಡಿ ಎಳೆದಿದ್ದೀವಿ. ಅದನ್ನ ಎಳೆದ ಸರಳ ರೇಖೆಯು ನೋಡಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಯಾವ ಬಾಹುವಿಗೆ? ಮೂರನೇ ಬಾಹುವಿಗೆ ಈ ಡಿ ಅನ್ನೋದನ್ನ ಸಮಾಂತರವಾಗಿ ಎಳಿತೀವಿ. ಈ ರೀತಿ ಎಳೆದ ಸರಳ ರೇಖೆಯು ಯಾವ ಸರಳ ರೇಖೆ ಎಳೆದಂತದ್ದು? ಡಿಇ. ಎ ಬಿ ಮತ್ತು ಎ ಸಿ ಅನ್ನುವಂತಹ ಎರಡು ಬಾಹುಗಳ ವಿಭಿನ್ನ ಬಿಂದುಗಳಾದ ಡಿ ಮತ್ತು ಇ ನಲ್ಲಿ
ಎಳೆದಂತಹ ಸರಳ ರೇಖೆ ಇನ್ನೊಂದು ಬಾಹುಗೆ ಸಮಾನಾಂತರವಾಗಿ ಇರುತ್ತೆ. ಉಳಿದೆರಡು ಸಮಾನಾಂತರವಾಗಿ ಎಳೆದ ನೋಡಿ ಈ ಬಿಸಿಗೆ ಡಿ ಸಮಾನಾಂತರವಾಗಿ ಎಳೆದಿದೆ. ಹೀಗೆ ಎಳೆದಂತಹ ರೇಖೆಯು ಈ ಎ ಬಿ ಮತ್ತು ಎ ಸಿ ಬಾಹುವನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಅದರ ಅರ್ಥ. ಈಗ ಅರ್ಥ ಆಗಿದೆ ಅಲ್ವಾ? ಇನ್ನು ನಮಗೆ ಗೊತ್ತಿದೆ ಥೇಲ್ಸ್ನ ಪ್ರಮೇಯ ಅಂತ ಕೇಳಿದ್ರು ಥೇಲ್ಸ್ನ ಪ್ರಮೇಯವನ್ನ ಸಾಧಿಸಿ ಅಂತ ಕೇಳಬಹುದು, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಸಾಧಿಸಿ ಅಂತ ಪ್ರಶ್ನೆ ಮಾಡಬಹುದು, ಅಥವಾ ಈ ರೀತಿ ಹೇಳಿಕೆ ಕೊಟ್ಬಿಡ್ತಾರೆ. ಹೇಗೆ ಅಂದ್ರೆ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಎಂದು ಸಾಧಿಸಿ ಅಂತ ಹೇಳಿ ಕೊಟ್ರು. ಅಂದ್ರೆ ನಾವು ಈ ಪ್ರಮೇಯವನ್ನ ಈ ಚಿತ್ರ ಹಾಕುವುದರೊಂದಿಗೆ ಪ್ರಾರಂಭ ಮಾಡಬೇಕಾಗುತ್ತೆ. ಸರಿ, ಇನ್ನು ಪ್ರಮೇಯಕ್ಕೆ ಬರೋಣ. ಹೇಳಿಕೆ ಗೊತ್ತಾಗಿದೆ, ಅರ್ಥ ಆಗಿದೆ. ಇನ್ನು ಪ್ರಮೇಯಕ್ಕೆ ಬಂದ್ರೆ ಯಾವುದೇ ಪ್ರಮೇಯವನ್ನ ನಾವು ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇಗೆ ದತ್ತ ಅಂತ ಬರ್ಕೊಳ್ತೇವೆ. ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ದತ್ತ ಇದು ಸಾಧನೀಯ, ಇದು ದತ್ತ ಸಾಧನೀಯ ರಚನೆ, ಇದು ಸಾಧನೆ. ಓಕೆ, ಇಲ್ಲಿ ದತ್ತವನ್ನು ಬರ್ಕೊಳ್ತೇವೆ. ಯಾವುದೇ ಒಂದು ಪ್ರಮೇಯ ಪ್ರಾರಂಭ ಮಾಡಬೇಕಾದ್ರೆ ಚಿತ್ರವನ್ನು ಮೊದಲು ಕಲ್ತಿರಬೇಕು, ಚಿತ್ರವನ್ನು ಹಾಕೋಬೇಕು, ನಂತರದಲ್ಲಿ ದತ್ತವನ್ನ ಬರಿಬೇಕು. ಇಲ್ಲಿ ದತ್ತವನ್ನ ಯಾವ ರೀತಿ ಬರಿಬೇಕು ಅಂದ್ರೆ ಆ ಒಂದು ತ್ರಿಭುಜದಲ್ಲಿ ಏನನ್ನ ಕಾಣ್ತಿದೆ, ಯಾವ್ದು ಬಾಹು ಅಲ್ಲ, ಯಾವ್ದಕ್ಕೆ ಯಾವ ಸಮಾನಾಂತರವಾಗಿ ಎಳೆದಿದ್ದೀವಿ, ಯಾವ ಎರಡು ಬಿಂದು ಯಾವ್ದಕ್ಕೆ ಯಾವ ಸಮಾನುಪಾತದಲ್ಲಿ, ಇವೆಲ್ಲವನ್ನ ನಾವು ಒಂದು ಹೇಳಿಕೆ ರೂಪದಲ್ಲಿ ಅಥವಾ ಗಣಿತೀಯವಾಗಿ ಬರೆಯೋದನ್ನೇ ದತ್ತ ಅಂದ್ರೆ. ತುಂಬಾ ಸರಳವಾಗಿ ಹೇಳ್ಬೇಕಾದ್ರೆ ಚಿತ್ರದಲ್ಲಿ ಏನು ಕಾಣ್ತಿದೆ ಅದನ್ನೇ ನಾವು ದತ್ತವಾಗಿ ಬರಿತಾ ಹೋಗ್ತೇವೆ. ಹಾಗಾದ್ರೆ ಈ ಥೇಲ್ಸ್ ಪ್ರಮೇಯದಲ್ಲಿ ದತ್ತ ಏನ್ ಹೇಳುತ್ತೆ ಅಂದ್ರೆ ಇದು ಸಾಧನೆ ಅಲ್ಲ, ದತ್ತ. ತ್ರಿಭುಜ ಎಬಿಸಿಯಲ್ಲಿ ನೋಡಿ, ತ್ರಿಭುಜ ಎಬಿಸಿ ಕಾಣ್ತಿದೆ. ತ್ರಿಭುಜ ಎಬಿಸಿಯಲ್ಲಿ ಬಿಸಿ ಗೆ ಸಮಾನಾಂತರವಾಗಿರುವಂತೆ ನೋಡಿ, ಈ ಒಂದು ಎಬಿಸಿ ತ್ರಿಭುಜದಲ್ಲಿ ಈ ಬಿಸಿ ಅನ್ನುವ ಬಾಹುವಿಗೆ ಸಮಾನಾಂತರವಾಗಿರುವಂತೆ ಎಳೆದ ರೇಖೆಯು ಯಾವುದು? ಸಮಾನಾಂತರವಾಗಿ ಎಳೆದಂತ ರೇಖೆ ಡಿಇ ಅಲ್ವಾ? ಬಿಸಿ ಯಾವ ರೀತಿ ಇದೆ ಆ ರೀತಿನೇ ಎಳೆದನ್ನ ಸಮಾಂತರ ಅಂತ ಕರಿತೇವೆ. ಆ ರೇಖೆ ಎಳೆದಂತ ರೇಖೆ ಏನಿದೆ ಅಂದ್ರೆ ಡಿಇ, ಆ ರೇಖೆ ಯಾವುದು? ಡಿಇ. ಡಿಇ ಏನ್ ಮಾಡುತ್ತಂದ್ರೆ ಈ ಎ ಬಿ ಮತ್ತು ಎ ಸಿ ಇವೆರಡುಗಳನ್ನು ಕ್ರಮವಾಗಿ ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸುತ್ತದೆ. ಅಂದ್ರೆ ಹೇಳಿಕೆಯಲ್ಲೂ ಕೂಡ ಅದನ್ನೇ ಹೇಳಿದ್ರು. ಅಂದ್ರೆ ಒಂದು ಎಬಿಸಿ ತ್ರಿಭುಜ ಇದೆ, ಆ ಎಬಿಸಿ ತ್ರಿಭುಜದಲ್ಲಿ ಬಿಸಿ ಅನ್ನುವ ಬಾಹುವಿಗೆ ಸಮಾಂತರವಾಗಿ ಎಳೆದಂತ ಏನು ರೇಖೆ ಇದೆ ಅದು ಎ ಬಿ ಮತ್ತು ಎ ಸಿ ಯನ್ನ ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸುತ್ತದೆ ಅಂತ ದತ್ತವನ್ನ ಬರ್ಕೊಳ್ಬೇಕಾಗುತ್ತೆ. ಅರ್ಥ ಆಗ್ತಲ್ವಾ ಈಗ ದತ್ತ? ನಂತರದಲ್ಲಿ ಸಾಧನೀಯ ಅಂತ ಕರಿತೇವೆ. ಸಾಧನೆ ಅಲ್ಲ, ಸಾಧನೀಯ. ನಾವು ಹೇಳಿಕೆ ಪ್ರಕಾರ ಏನನ್ನ ಸಾಧನೆ ಮಾಡ್ತಾ ಹೋಗ್ಬೇಕು ಅಂದ್ರೆ ಯಾವುದನ್ನ ಸಾಧಿಸಬೇಕು ನಾವು ಅನ್ನೋದೇ ಸಾಧನೀಯ. ಇಲ್ಲಿ ಏನನ್ನ ಸಾಧಿಸಬೇಕು? ಹೇಳಿಕೆಯಲ್ಲಿ ಹೇಳಿರೋ ಹಾಗೆ ಎ ಡಿ ಅಂದ್ರೆ ಏನ್ ಮಾಡುತ್ತೆ ಅದು? ಎಬಿಸಿ ತ್ರಿಭುಜದಲ್ಲಿ ಬಿಸಿ ಗೆ ಸಮಾನಾಂತರವಾಗಿ ಡಿ ಹೇಳಿದ್ವಿ. ಈ ಡಿ ಮತ್ತು ಈ ಏನ್ ಆಕ್ಟ್ ಮಾಡ್ತಾವೆ, ಏನ್ ಮಾಡುತ್ತೆ ಅಂತ ಹೇಳಿಕೆಯಲ್ಲಿ ಹೇಳಿದೆ. ಈ ಡಿ ಮತ್ತು ಈ ಬಿಂದುಗಳು ಎ ಬಿ ಮತ್ತು ಎ ಸಿ ಯನ್ನ ಸಮ ಅನುಪಾತದಲ್ಲಿ ಅಂದ್ರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಹಾಗಾಗಿ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ಸ್ ಟು ನೋಡಿ ಇದು ಒಂದು ಅನುಪಾತ. ದೆನ್ ಎ ಇ ಡಿವೈಡೆಡ್ ಬೈ
ಈ ಅನುಪಾತದಲ್ಲಿ ವಿಭಾಗಿಸುತ್ತದೆ ಮತ್ತು ಈ ಬಾಹುಗಳ ಅನುಪಾತ ಮತ್ತು AC ಬಾಹುಗಳ ಅನುಪಾತ ಸಮನಾಗಿರುತ್ತದೆ ಅಂತ ಸಾಧನೀಯ ಹೇಳುತ್ತೆ. ಇನ್ನು ಒಂದು ರಚನೆಯನ್ನ ಮಾಡ್ಕೊಳ್ತೇವೆ ನಾವಿಲ್ಲಿ. ಏನು ರಚನೆ ಮಾಡ್ಕೊಳ್ತೇವೆ ಅಂದ್ರೆ ನಮ್ಮ ಅನುಕೂಲಕ್ಕೆ ನಾವು ಏನ್ ಹೇಳಿದರೆ AD by DB AE by EC ಅಂತ ಏನು ಈಕ್ವಲ್ ಅಂತೇಳಿ ನಾವು ಪ್ರೂವ್ ಮಾಡಬೇಕು. ಅದನ್ನ ಸಾಧಿಸ್ಲಿಕ್ಕೋಸ್ಕರ ಒಂದು ನಮಗೆ ಅನುಕೂಲವಾಗುವಂತ ಒಂದು ರಚನೆಯನ್ನ ಮಾರ್ಪಾಡನ್ನ ನಾವು ಈ ಒಂದು ಚಿತ್ರದಲ್ಲಿ ಮಾಡ್ತಾ ಹೋಗ್ತೇವೆ. ಹೇಗೆ ಅದು ಏನ್ ರಚನೆಯನ್ನ ಮಾಡ್ತೇವೆ ನಾವು ಅಂದ್ರೆ BE ಮತ್ತು CD ಗಳನ್ನು BE ಮತ್ತು CD ಗಳನ್ನು ಸೇರಿಸಿ ನೋಡಿ. BE ಸೇರಿಸಿದಿವಾ, CD ಸೇರಿಸಿದಿವಾ, ಸೇರಿಸಬೇಕು. ಸೇರಿಸಿದ ಮೇಲೆ DM ಲಂಬಾರ್ಧಕ AC ಅಂದ್ರೆ ಇದರ ಅರ್ಥ ಈ DM ಅನ್ನ ರೇಖೆ ಹೇಗಿರಬೇಕಂದ್ರೆ AC ಬಾಹುವಿಗೆ ಲಂಬವಾಗಿ DM ಅನ್ನ ಎಳೆಯಬೇಕು ಮತ್ತು ಈ N ಅನ್ನೋದು ಹೇಗಿರಬೇಕಂದ್ರೆ AB ಬಾಹುವಿಗೆ ನೋಡಿ ಕಾಣ್ತಿದಲ್ವಾ ಒಂದು ನಿಮಿಷ ಮಿಸ್ಟೇಕ್ ಆಗಿದೆ. ಒಂದು ನಿಮಿಷ ಮತ್ತೆ ಓಪನ್ ಮಾಡೋಣ. ಓಕೆ ಇಲ್ಲಿ ನೋಡಿ ಈ ರಚನೆ ಗೊತ್ತಾಯ್ತಲ್ವಾ. DM ಅಂದ್ರೆ DM ಅನ್ನೋದು AC ಬಾಹುವಿಗೆ ಲಂಬವಾಗಿ ಈ N ಅನ್ನೋದು AB ಬಾಹುವಿಗೆ ಲಂಬವಾಗಿ ಎಳೆಯಬೇಕು. ಅಂದ್ರೆ ಏನ್ ರಚನೆ ಮಾಡ್ಕೊಂಡ್ವಿ ಇಲ್ಲಿ B ಅನ್ನ E ಗೆ ಸೇರಿಸಿದ್ವಿ, C ಅನ್ನ D ಗೆ ಸೇರಿಸಿದ್ವಿ, DM ಅನ್ನ AC ಗೆ ಲಂಬವಾಗಿ ಎಳೆದ್ವಿ, EM ಅನ್ನ AB ಗೆ ಲಂಬವಾಗಿ ಎಳೆದ್ವಿ. ಇದು ನಾವು ಮಾಡಿಕೊಂಡಿರುವಂತಹ ರಚನೆ. ಇನ್ನು ಕೊನೆಯ ಭಾಗವಾದ ಪ್ರಮೇಯಕ್ಕೆ ಬಂದ್ರೆ ಇಲ್ಲಿ ಸಾಧನೆಯನ್ನು ತುಂಬಾ ಇಂಪಾರ್ಟೆಂಟ್. ನಾವು ಏನನ್ನ ಪ್ರೂವ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಇಲ್ಲಿ ಏನ್ ಮಾಡಿದ್ರು ಸಾಧನೆಯಲ್ಲಿ ಸಾಧನೆ ಫಸ್ಟ್ ADE ಈ ತ್ರಿಭುಜವನ್ನು ತೆಗೆದುಕೊಂಡು ADE ಈ ತ್ರಿಭುಜವನ್ನು ತೆಗೆದುಕೊಂಡು ಆ ADE ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿತೀವಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, ಅರ್ಧ ಇಂಟು ಪಾದ ಇಂಟು ಎತ್ತರ. ಸರಿ, ADE ತ್ರಿಭುಜ ತಗೊಂಡು ನಾವು ತ್ರಿಭುಜದ ವಿಸ್ತೀರ್ಣವನ್ನ ಹಾಕ್ತಾ ಹೋದಾಗ ADE ADE ವಿಸ್ತೀರ್ಣ ಅರ್ಧ ಇಂಟು ಪಾದವಾಗಿ AD ಅನ್ನು ತೆಗೆದುಕೊಳ್ತೇವೆ. ಇದು ಪಾದ ಆದ್ರೆ ಅದರ ಎತ್ತರ EN ಆಗುತ್ತೆ. ನೋಡಿ ಇಲ್ಲಿ ತಗೊಂಡಿದ್ದೀವಿ, ಅರ್ಧ ಇಂಟು ಪಾದ AD ಇಂಟು EN ಪಾದವಾಗಿ ತೆಗೆದುಕೊಂಡ್ವಿ. ಅದನ್ನ ಈಕ್ವೇಶನ್ ನಂಬರ್ 1 ಅನ್ಕೊಳ್ತೇವೆ. ಹೇಗೆ ಅದನ್ನು ಬರ್ಕೊಳ್ಳಿ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ನೆಕ್ಸ್ಟ್ ಅದೇ ರೀತಿ ತ್ರಿಭುಜ BDE ನೋಡಿ BDE ಅನ್ನು ತೆಗೆದುಕೊಳ್ಳಿ. BDE ಅನ್ನು ತೆಗೆದುಕೊಂಡಾಗ BDE ತ್ರಿಭುಜದ ಪಾದ DB ಎತ್ತರ EN. BD ತಗೊಂಡಾಗ ಪಾದ BD ಎತ್ತರ EN ಅಂತ ಹೇಳಿ ತೆಗೆದುಕೊಳ್ತೀವಿ. ಅದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಳ್ತೀವಿ. ನಂತರ ಆ ಎರಡು ಏನ್ ತಗೊಂಡ್ವಿ ನಾವು ಒಂದು ತ್ರಿಭುಜದ ವಿಸ್ತೀರ್ಣ ಈಕ್ವೇಶನ್ ನಂಬರ್ ಅನ್ಕೊಂಡ್ವಿ. ಯಾವ ತ್ರಿಭುಜ AD.
ಇನ್ನೊಂದು ತ್ರಿಭುಜದ ವಿಸ್ತೀರ್ಣ BDE, ಅದರದ್ದು ಕೂಡ ಇಕ್ವೇಶನ್ ನಂಬರ್ 2 ಅಂತ ಅನ್ಕೊಂಡ್ವಿ. ಇಲ್ಲಿ ADE ಮತ್ತು ವಿಸ್ತೀರ್ಣ DEC. ಒಂದು ನಿಮಿಷ. ಇಲ್ಲಿ ನೋಡಿ, ಇವು ಎರಡು ತ್ರಿಭುಜವಾದ ವಿಸ್ತೀರ್ಣದ ಅನುಪಾತವನ್ನು ತೆಗೆದುಕೊಂತ ಹೋದ್ರೆ ವಿಸ್ತೀರ್ಣ ತ್ರಿಭುಜ ADE, ತ್ರಿಭುಜ BDE, ಅವೆರಡು ವಿಸ್ತೀರ್ಣ ಬರ್ತದೆ. ಅರ್ಧ ಇಂಟು AD ಇಂಟು EN ಇಕ್ವೇಶನ್ 1 ಇಂದ. ಇಕ್ವೇಶನ್ 2 ರಿಂದ ಅರ್ಧ ಇಂಟು DB ಇಂಟು EN ಬರುತ್ತೆ. ಇಸ್ ಈಕ್ವಲ್ಸ್ ಟು ಇಲ್ಲಿ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, EN ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು AD ಬೈ DB ನಮಗೆ ಉಳಿಯುತ್ತೆ. ನಂತರದಲ್ಲಿ ತ್ರಿಭುಜ ADE ಅಂತ ಅಂತೇನೆ, ನಂತರ ತ್ರಿಭುಜ CED ಅಥವಾ DEC ಅಂತ ಅಂತೀವಿ. ಇವು ಎರಡರ ಅನುಪಾತವನ್ನು ನೋಡಿದಾಗ ತ್ರಿಭುಜ ADE ಅನುಪಾತ ಪಾದ AE ಇಂಟು DM ಆಗುತ್ತೆ. CED ಆ ತ್ರಿಭುಜವನ್ನ ನಾವು ಕಂಪೇರ್ ಮಾಡ್ತಾ ಹೋಗಬೇಕು. CED ಅಲ್ಲಿ ಅರ್ಧ ಇಂಟು EC ಇಂಟು DM ಆಗುತ್ತೆ. ಇಲ್ಲಿ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, DM ಕ್ಯಾನ್ಸಲ್ ಆದಾಗ AE ಬೈ EC ಬರುತ್ತೆ. ನಂತರದಲ್ಲಿ ತ್ರಿಭುಜ BDE ನೋಡಿ, ತ್ರಿಭುಜ BDE ಆ ತ್ರಿಭುಜದಲ್ಲಿ ಮತ್ತು ತ್ರಿಭುಜ DEC ಆ ಎರಡೂ ತ್ರಿಭುಜಗಳಲ್ಲಿ ಒಂದೇ ಪಾದವಾದ DF ಇರುತ್ತೆ ಮತ್ತು BC ಗೆ ಸಮಾನಾಂತರ DE ರೇಖೆಗಳ ನಡುವೆ ಇರುತ್ತೆ. ಆದ್ದರಿಂದ ತ್ರಿಭುಜ BDE is equals to ಅಂದ್ರೆ ವಿಸ್ತೀರ್ಣವಾದ BDE ನೆಕ್ಸ್ಟ್ ವಿಸ್ತೀರ್ಣ DEC ಇಕ್ವೇಶನ್ ನಂಬರ್ 3. ಅವು ಎರಡರಿಂದ ಅಂದ್ರೆ ಇಕ್ವೇಶನ್ 1, 2, 3 ರಿಂದ ಇದನ್ನು 3 ಅನ್ಕೊಳ್ತೇವೆ. ಏನ್ ಗೊತ್ತಾಗುತ್ತೆ ನಮಗೆ ಅಂದ್ರೆ ತ್ರಿಭುಜ AD ಡಿವೈಡೆಡ್ ಬೈ DB is equals to AE by EC ಅನ್ನೋದು ನಮಗೆ ತಿಳಿದು ಬರುತ್ತೆ. ಇದು ಅರ್ಥ ಆಯ್ತಲ್ವಾ? ಇದನ್ನೇ ನಾವು ಸಾಧನೆ ಮಾಡಕ್ಕೆ ಹೋಗ್ತಾ ಇರೋದು. ಇಲ್ಲಿಗೆ ನಮಗೆ ತುಂಬಾ ಈಸಿಯಾಗಿ ಅಂದ್ರೆ ಥೇಲ್ಸ್ ಪ್ರಮೇಯವನ್ನ ವಿವರಣೆ ಮಾಡಿದ್ದೀನಿ. ಅದನ್ನ ನೀವು ಹೆಚ್ಚು ಬಾರಿ ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ. ಹೇಗೆ ನೆನ್ಪಿಡ್ಬೋದಪ್ಪ ಅಂದ್ರೆ ನಾವು ಪ್ರತಿಯೊಂದು ಸ್ಟೆಪ್ಸ್ ಅನ್ನ ನಾವು ತ್ರಿಭುಜ ಏನಿದೆ ಚಿತ್ರ ಅದಕ್ಕೆ ಕಂಪೇರ್ ಮಾಡ್ತಾ ಹೋಗ್ಬೇಕು, ಹೋಲಿಕೆ ಮಾಡ್ತಾ ಹೋಗ್ಬೇಕು. ಅವಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಥೇಲ್ಸ್ ಪ್ರಮೇಯ. ಒನ್ ಟೈಮ್ ನೋಡ್ಕೊಂತ ಹೋಗಿ ಥೇಲ್ಸ್ ಪ್ರಮೇಯವನ್ನ ಚಿತ್ರಕ್ಕೆ ಕಂಪೇರ್ ಮಾಡ್ತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಅಲ್ಲಿ ಚಿತ್ರ ಮತ್ತು ನಾವು ಏನ್ ದತ್ತ ಇದೆ, ಸಾಧನೀಯ ಇದೆ, ನಂತರ ರಚನೆ, ಸಾಧನೆ ಇವೆಲ್ಲ ಕಂಪೇರ್ ಮಾಡ್ತಾ ಹೋಗಿ. ಒನ್ ಟೈಮ್ ನೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿದ್ರಲ್ವಾ ಥೇಲ್ಸ್ ನ ಪ್ರಮೇಯವನ್ನ ನಾವು ಈಗ ಅಭ್ಯಾಸ ಮಾಡಿದ್ವಿ. ಈಗ ಮುಂದೆ ಹೋದ್ರೆ ಅಭ್ಯಾಸ
2.2 ನೋಡೋಣ. ಅಂದ್ರೆ ಸಮಸ್ಯೆಗಳು ಬರ್ತವೆ, ಯಾವ ರೀತಿ ನಾವು ಅವುಗಳನ್ನ ಪರಿಹಾರ ಮಾಡಬಹುದು. ಅಭ್ಯಾಸ 2.2ರಲ್ಲಿ ಮೊದಲನೇ ಪ್ರಶ್ನೆ, ಚಿತ್ರ 2.17ರಲ್ಲಿ 1 ಮತ್ತು 2ರಲ್ಲಿ ಡಿಇಗೆ ಇಲ್ಲಿದೆ ನೋಡಿ, ಡಿಇಗೆ ಬಿಸಿ ಸಮಾಂತರ. ಆದರೆ 1ರಲ್ಲಿ ಡಿಇಗೆ ಬಿಸಿ, 1ರಲ್ಲಿ ಇಸಿ, 2ರಲ್ಲಿ ಎಡಿ. 1ರಲ್ಲಿ ಇಸಿ, 2ರಲ್ಲಿ ಎಡಿ ಕಂಡು ಹಿಡಿಯಿರಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈಗ 2ರಲ್ಲೂ ಕೂಡ ಬಿಸಿಗೆ ಡಿ ಸಮಾಂತರವಾಗಿದೆ. ಹಾಗಾದ್ರೆ ಮೊದಲನೇದರಲ್ಲಿ ಇಸಿ ಕಂಡುಹಿಡಿಬೇಕು, ಎರಡರಲ್ಲಿ ಎಡಿ ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ತ್ರಿಭುಜ ಎಬಿಸಿಯಲ್ಲಿ ಡಿಗೆ ಬಿಸಿ ಸಮಾಂತರ. ಮೂಲ ಸಮಾನುಪಾತತೆ ಪ್ರಕಾರ ಏನು ಬರೀಬಹುದು? ಎಡಿ ಬೈ ಬಿಡಿ ಎಇ ಬೈ ಇಸಿ ಅಂತ ಹೇಳಿ ಬರೀಬಹುದು. ಆಯಾ ಬಾಹುಗಳ ಅಳತೆಗಳನ್ನು ಬರ್ಕೊಂಡ್ಬಿಡಿ. ಮೊದಲನೇ ತ್ರಿಭುಜ ತೆಗೆದುಕೊಂಡಿದ್ದೀವಿ. ಎಡಿ ಅಂದ್ರೆ 1.5 ಇದೆ, ಡಿಬಿ ಅಂದ್ರೆ 3 ಸೆಂಟಿಮೀಟರ್ ಇದೆ, ಬರ್ತಿದ್ದೀವಿ. ಎಇ ಅಂದ್ರೆ 1 ಸೆಂಟಿಮೀಟರ್, ಇಸಿ ಗೊತ್ತಿಲ್ಲ, ಹಾಗೆ ಬರ್ತದೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಓರೆ ಗುಣಾಕಾರ. ಇಸಿ 1 ಇಂಟು ಇಸಿ ಆಗುತ್ತೆ, 3 ಇಂಟು 1 ಆಗುತ್ತೆ. ಅಂದ್ರೆ ಇಸಿ ಇಲ್ಲಿ ಕಳಿಸಿ 1.5 ಈ ಕಡೆ ಛೇದಕ್ಕೆ ಬರುತ್ತೆ, ಈ 3 ಕಡೆ ಕಳಿಸ್ಬಿಡಿ. ಅವಾಗ ಇಲ್ಲಿ ಬರೀ ಇಸಿ ಉಳಿತು. therefore ಇಸಿ is equals to 3 into 1 divided by 1.5. ಹಾಗಾಗಿ 3 into 1 divided by 1.5 ಅಂದ್ರೆ 1.5 ಎರಡಲೆ 3 ಆಗುತ್ತೆ. ಹಾಗಾಗಿ ಇಸಿ ಬೆಲೆ ಎಷ್ಟು ಬಂತು? 2 ಸೆಂಟಿಮೀಟರ್ ಬಂತು. ಹೀಗೆ ನಾವು ಇಸಿ ಬೆಲೆಯನ್ನ ಕಂಡುಹಿಡಿತೀವಿ. ಅದೇ ರೀತಿ ಎರಡನೇ ತ್ರಿಭುಜ ಎಬಿಸಿಯಲ್ಲಿ ಇಲ್ಲೂ ಕೂಡ ಡಿಗೆ ಬಿಸಿ ಸಮಾಂತರ. ಹಾಗಾಗಿ ನಾವು ಎಡಿ ಬೈ ಡಿಬಿ ಎಇ ಬೈ ಇಸಿ ತೆಗೆದುಕೊಂಡು, ಎಡಿ ಅಂದ್ರೆ ಎಷ್ಟಿದೆ ಗೊತ್ತಿಲ್ಲ, ಹಾಗೆ ಬರ್ತದೆ. ಡಿಬಿ ಅಂದ್ರೆ ಎಷ್ಟಿದೆ? 7.2 ಇದೆ. ಎಇ ಅಂದ್ರೆ 1.2 ಇದೆ. ಇಸಿ ಅಂದ್ರೆ 5.4 ಇದೆ. ಅಕ್ಕಂದು ಡಿಬಿ ಅನ್ನು ಈ ಕಡೆ ತಂದ್ರೆ ಅಂಶ ಕೊಡುತ್ತೆ. ಅದನ್ನು ಸರಳೀಕರಣ ಮಾಡಿದಾಗ ನಮಗೆ ಅಲ್ಲಿ ಎಡಿ ಯ ಏನ್ ಸಿಗುತ್ತೆ? ಅಳತೆ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ದೀವಿ. ಎಡಿ ಇಸ್ ಈಕ್ವಲ್ಸ್ ಟು ಸರಳೀಕರಣ ಮಾಡಿದಾಗ ನಮಗೆ 2.4 ಸಿಗುತ್ತೆ. ಈ ರೀತಿಯಾಗಿ ನಾವು ಥೇಲ್ಸ್ನ ಪ್ರಮೇಯವನ್ನು ಆಧರಿಸಿದಂತಹ ಕೆಲವು ಸಮಸ್ಯೆಗಳನ್ನು ನಾವು ಬಿಡಿಸೋದು ಅಭ್ಯಾಸ ಮಾಡುತ್ತೇವೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ, ಆ ಮುಂದಿನ ಪ್ರಶ್ನೆ ಏನಿದೆ, ನಾವು ಅದರಲ್ಲಿ ಏನನ್ನ ಬಿಡಿಸಬೇಕಾಗುತ್ತೆ ಅಂದ್ರೆ, ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಮತ್ತು ಅಂದ್ರೆ ಇ ಮತ್ತು ಎಫ್, ಇಲ್ಲಿ ನೋಡಿ ಚಿತ್ರ ಕೊಟ್ಟಿದ್ದಾನೆ. ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಗಳ ಮೇಲಿನ ಬಿಂದುಗಳು ಯಾವುದು? ಇ ನೋಡಿ ಇಲ್ಲಿ ಕಾಣ್ತಿದೆ. ಇ ಮತ್ತು ಎಫ್ ಏನಪ್ಪಾ ಅಂದ್ರೆ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಮೇಲಿನ ಎರಡು ಬಿಂದುಗಳು. ಕೆಳಗಿನ ಪ್ರತಿ ಸಂದರ್ಭಗಳಲ್ಲಿ ಇ ಎಫ್ ಮತ್ತು ಕ್ಯೂ ಆರ್ ಹೇಗಿದೆ ಪರೀಕ್ಷಿಸಿ. ಅಂದ್ರೆ ಹೇಗಿದೆ ಅಂದ್ರೆ
ಚಿತ್ರ ನೋಡಿದಾಗ ಸಮಾನಾಂತರವಾಗಿದೆ ಅಂತ ನಾವು ತಿಳ್ಕೋಬಹುದು. ಹಾಗಾಗಿ ನಾವು ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿದೆ ನೋಡಿ, ಪಿ 3.9, ಇ ಕ್ಯೂ ಬಾಹು 3 ಸೆಂಟಿಮೀಟರ್, ಪಿ ಎಫ್ ಬಾಹು 3.6 ಸೆಂಟಿಮೀಟರ್, ಎಫ್ ಆರ್ ಬಾಹು 2.4 ಸೆಂಟಿಮೀಟರ್. ಹಾಗಾದ್ರೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅಪ್ಲೈ ಮಾಡಿ ನೋಡಬೇಕು. ಇದರ ಪ್ರಕಾರ ಹೇಗೆ ಬರುತ್ತೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂದ್ರೆ ಪಿ ಇ ಬೈ ಇ ಕ್ಯೂ is equals to pf by ನೋಡಿ ಇಲ್ಲಿ ನೋಡ್ರಿ pe divided by eq pf divided by fr. ಅವು ಎರಡು ಸಮಾನುಪಾತ ಆದ್ರೆ ನಮಗೆ ಅವು ಸಮರೂಪಿ ತ್ರಿಭುಜಗಳು ಅಂತ ಹೇಳಬಹುದು. ನೋಡೋಣ ಆಗುತ್ತೋ ಇಲ್ವೋ ಅನ್ನೋದು. ಇಲ್ಲಿ ಫಸ್ಟ್ ಪಿ ಇ ಬೈ ನೋಡಿ ಪಿ ಬೈ ಇ ಕ್ಯೂ ಅನ್ನು ಕಂಡುಹಿಡಿಯೋಣ. ಎಷ್ಟು ಬರುತ್ತೆ? ಪಿ 3.9 ಸೆಂಟಿಮೀಟರ್, ಇ ಕ್ಯೂ 3 ಸೆಂಟಿಮೀಟರ್. 3.9 ಅಂದ್ರೆ ಅದನ್ನ ಇಂಟು 10 ಮಾಡ್ಕೊಂಡು ಬರುತ್ತೆ. ಅದನ್ನ ಸರಳೀಕರಣ ಮಾಡಿದಾಗ 1.3 ಬಂತು. ಅದೇ ರೀತಿ ಇನ್ನೊಂದು ಬಾಹುಗಳ ಅನುಪಾತವನ್ನು ನೋಡಿದ್ರೆ ಪಿ ಎಫ್ ಬೈ ಎಫ್ ಆರ್ ನೋಡಿ ಇಲ್ಲಿ ಮಾಡಿದ್ರೆ ಪಿ ಎಫ್ ಬೈ ಎಫ್ ಆರ್ ಇಸ್ ಈಕ್ವಲ್ ಟು 3.6 ಡಿವೈಡೆಡ್ ಬೈ 2.4 ಅಂದ್ರೆ ಇಂಟು 10 ಮಾಡಿದಾಗ ಅಂಶಛೇದನ 36 24 ಆಗುತ್ತೆ. ಅದನ್ನ ಸರಳೀಕರಣ ಮಾಡಿದಾಗ ಕ್ಯಾನ್ಸಲೇಷನ್ ಮಾಡಿದಾಗ 1.5 ಬಂತು. ಅಂದ್ರೆ ಪಿ ಇ ಬೈ ಇ ಕ್ಯೂ 1.3 ಬಂತು, ಪಿ ಎಫ್ ಬೈ ಎಫ್ ಆರ್ 1.5 ಬಂತು. ಹಾಗಾಗಿ ಇವೆರಡನ್ನ ನೋಡಿದ್ರೆ ದಿಸ್ ಈಸ್ ಈಕ್ವಲ್ ಟು ದಿಸ್ ಮಾಡಿದಾಗ ಈಕ್ವಲ್ ಬರೋದಿಲ್ಲ, ನಾಟ್ ಈಕ್ವಲ್ ಬರುತ್ತೆ. ಹಾಗಾಗಿ ಆದ್ದರಿಂದ ಇ ಎಫ್ ಮತ್ತು ಕ್ಯೂ ಆರ್ಗಳು ಎಫ್ ಮತ್ತು ಕ್ಯೂ ಆರ್ ಸಮಾಂತರವಾಗಿ ಇಲ್ಲ ಅಂತ ನಾವು ಈ ಒಂದು ಬೆಲೆಗಳ ಅಂದ್ರೆ ಏನ್ ಕಂಡುಹಿಡಿದ ಅನುಪಾತಗಳ ಆಧಾರದ ಮೇಲೆ ನಾವು ನಿರ್ಧಾರ ಮಾಡಬಹುದು. ಆವಾಗ ಇ ಎಫ್ ಅನ್ನೋದು ಕ್ಯೂ ಆರ್ ಗೆ ಸಮಾಂತರವಾಗಿ ಇಲ್ಲ ಅಂತ. ಇನ್ನು ನೆಕ್ಸ್ಟ್ ಎರಡನೇದು ಪಿ 4 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾನೆ. ಅರ್ಥ ಆಗ್ತಿದಾನ? ಪಿ 4 ಸೆಂಟಿಮೀಟರ್ ಇದೆ. ಕ್ಯೂ 4.5 ಸೆಂಟಿಮೀಟರ್ ಇದೆ. ಈಗ ಕಾಣ್ತಿದಲ್ವಾ? ಪಿ 4 ಸೆಂಟಿಮೀಟರ್ ಇಲ್ಲಿ ನೋಡಿ. ಪಿ 4 ಸೆಂಟಿಮೀಟರ್, ಕ್ಯೂ 4.5 ಸೆಂಟಿಮೀಟರ್ ನೋಡಿ. ಪಿ ಇದು ಪಿ 4 ಸೆಂಟಿಮೀಟರ್, ಕ್ಯೂ 4.5, ಪಿ ಎಫ್ ಇಲ್ಲಿ ಈ ಬಾಹು ಪಿ ಎಫ್ 8 ಸೆಂಟಿಮೀಟರ್, ಆರ್ ಎಫ್ 9 ಸೆಂಟಿಮೀಟರ್. ಹಾಗಾಗಿ ಅದೇ ರೀತಿ ಹಿಂದೆ ಮಾಡಿದ್ವಲ್ಲ ಅದೇ ರೀತಿ ಕಂಡುಹಿಡಿತಾ ಹೋಗೋಣ. ಪಿ ಬೈ ಇ ಕ್ಯೂ, ಪಿ ಬೈ ಇ ಕ್ಯೂ 4/4.5 ಅಂದ್ರೆ ಇಂಟು ಮಾಡಿ 40 45 ಆಗುತ್ತೆ, 8/9 ಬಂತು. ಇರ್ಲಿ, ಅರ್ಥ ಆಗ್ತಿದೆ ಅಲ್ವಾ? ಇದನ್ನ ರೌಂಡ್ ದಶಮಾಂಶ ಇರೋದನ್ನ ನಾವು ಸಾಮಾನ್ಯ ಸಂಖ್ಯೆ ಆಗಿ ಬರ್ಕೊಂತ ಹೋಗ್ತೀವಿ. ಪಿ 4 ಕ್ಯೂ 4.5 ಅವರೇ ಕೊಟ್ಟಿದ್ದಾರೆ ಅಳತೆ. ಅದನ್ನ ಇಂಟು 10 ಅಂಶಛೇದನ ಗುಣಿಸಿದ 40 45 ಯಾಕೆ ನಾವು ಮಾಡ್ಕೊಳ್ತೇವೆ ಅಂದ್ರೆ ನಮಗೆ ಕ್ಯಾನ್ಸಲೇಷನ್ ಮಾಡ್ಲಿಕ್ಕೆ ಈಸಿ ಆಗಿದೆ ಅಂತ. ಅವಾಗ 8/9 ಬಂತು. 5 8 45 45. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಭಾವವಾದ ಪಿ ಎಫ್ ಬೈ ಎಫ್ ಆರ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? ಪಿ ಎಫ್ 8 ಕೊಟ್ಟಾನೆ, ಆರ್ ಎಫ್ 9 ಕೊಟ್ಟಾನೆ ನೋಡಿ. ಪಿ ಬೈ ಕ್ಯೂ ಇ 8/9 ಬಂತು, ಪಿ ಎಫ್ ಬೈ ಆರ್ ಎಫ್ 8/9 ಬಂತು. ಆದ್ದರಿಂದ ಪಿ ಬೈ ಕ್ಯೂ ಇ ಅನುಪಾತ ಪಿ ಎಫ್ ಬೈ ಆರ್ ಎಫ್ ಅನುಪಾತ ಸಮವಾಗಿದೆ. ಆದ್ದರಿಂದ ಈ ಒಂದು ಕಂಡೀಷನ್ ನಲ್ಲಿ ಇ ಎಫ್ ಮತ್ತು ನೋಡಿ ಇ ಎಫ್ ಮತ್ತು ಕ್ಯೂ ಆರ್ ಸಮಾಂತರವಾಗಿದೆ ಅಂತ ನಾವು ನಿರ್ಧಾರ ಮಾಡಬಹುದು. ಅರ್ಥ ಆಗ್ತಿದಲ್ವಾ? ಈಗ ಮುಂದಿನ ಪ್ರಶ್ನೆ ನೋಡಿದ್ರೆ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು 1.28, ಪಿ ಆರ್ ಇಸ್ ಈಕ್ವಲ್ಸ್ ಟು 2.56, ಪಿ ಇ ಇಸ್ ಈಕ್ವಲ್ಸ್ ಟು 0.18 ಸೆಂಟಿಮೀಟರ್, ಪಿ ಎಫ್ ಇಸ್ ಈಕ್ವಲ್ಸ್ ಟು 0.36 ಸೆಂಟಿಮೀಟರ್.
ಅಲ್ಲಿ PE ಕಳೆದ್ರೆ QE ಸಿಗುತ್ತೆ. ಹಂಗಂದ್ರೆ 1.28ರಲ್ಲಿ 0.18 ಕಳೆದ್ರೆ 1.10 ಬಂತು. ಯಾವ ಬೆಲೆ? EQ ಬೆಲೆ. ಮತ್ತೆ FR ಬೆಲೆ ಕೊಟ್ಟಿಲ್ಲ, ಅರ್ಥ ಆಗ್ತಿದೆನಾ? FR ಬೆಲೆ ಕೊಟ್ಟಿಲ್ಲ, PR ಕೊಟ್ಟಿದ್ದಾನೆ. PR ಅಲ್ಲಿ PF ಅನ್ನು ಕಳೆದ್ರೆ ನಿಮ್ಗೆ FR ಸಿಗುತ್ತೆ. ಹಾಗಾಗಿ PR ಬೆಲೆ 2.56, PF ಬೆಲೆ 0.36 ಕಳೆದ್ರೆ ನಮಗೆ FR ಬೆಲೆ 2.20 ಸೆಂಟಿಮೀಟರ್ ಸಿಗುತ್ತೆ. ಅಂದ್ರೆ EQ ಸಿಕ್ತು, FR ಸಿಕ್ತು. ನಮಗೆ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ಬರ್ಕಂದ್ರೆ PE ಡಿವೈಡೆಡ್ ಬೈ QE ಅಂದ್ರೆ PE ಡಿವೈಡೆಡ್ ಬೈ FR ಅಂತೇಳಿ ನಾವು ಬರೆದ್ರೆ ಅವುಗಳ ಬೆಲೆಗಳನ್ನ ಹಾಕಂತ ಹೋದಾಗ PE ಬೆಲೆ 0.18, QE ಬೆಲೆ 1.10 ಈ ಕಂಡು ನೋಡಿ. ಅವಾಗ 18/110 ಇಂಟು 10 ಮಾಡಿದಾಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ 9 ಡಿವೈಡೆಡ್ ಬೈ 55 ಬಂತು. PF ಬೈ FR ಮಾಡಿದಾಗ ಇದು E ಅಲ್ಲ, PF ಬೈ FR ಮಾಡಿದಾಗ PF ಬೆಲೆ 0.36, FR ಬೆಲೆ ಇಲ್ಲಿ ಕಂಡುಹಿಡ್ಕೊಂಡು 2.20. ಅದನ್ನ ನಾವು 36/120 ಅಂತ ಹೇಳಿ ಬರ್ಕೋಬಹುದು. ಸಿಂಪ್ಲಿಫೈ ಮಾಡಿದಾಗ 9/55 ಬಂತು. ಇಲ್ಲಿ PE ಬೈ QE 9/55, PF ಬೈ FR 9/55. ಹಾಗಾಗಿ EF ಅನ್ನುವಂತ ಭಾವು ಎರಡೂ ಸಮ ಇರೋದ್ರಿಂದ EF ಸಮಾಂತರವಾಗಿ QR ಗೆ ಇದೆ ಅಂತ ಹೇಳಿ ನಾವು ನಿರ್ಧಾರ ಮಾಡಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಇದುವರೆಗೂ ಸಾಕು. ಮುಂದಿನ ತರಗತಿಯಲ್ಲಿ ಎರಡನೇ ಪ್ರಶ್ನೆಯ